ಮಾದಿಗ ಸಮುದಾಯದ ಕಷ್ಟ ಕಾರ್ಪಣ್ಯಕ್ಕೆ, ಅವರ ನೋವಿಗೆ ಸ್ಪಂದಿಸುತ್ತಾ ಹಳ್ಳಿ ಹಳ್ಳಿಗೂ ತಿರುಗಿ ಅಲ್ಲಿ ಏನು ನಮ್ಮ ಸಮುದಾಯದ ಸಮಸ್ಯೆಗಳಿಗೆ ಸ್ಪಂದಿಸುತ್ತಾ ವಿದ್ಯಾರ್ಥಿ ದೆಸೆಯಲ್ಲಿ ಸಾಮಾಜಿಕವಾದಂಥ ಸೇವೆಗಳನ್ನು ಮಾಡ್ತಾ, ಹಾಸ್ಟೆಲ್ ಆಗಿರ್ಬೋದು, ವಿದ್ಯಾರ್ಥಿಗಳಿಗೆ ಒಂದು ವಿದ್ಯಾರ್ಥಿ ದೆಸೆಯ ಸಮಸ್ಯೆಗಳಾಗಿರ್ಬೋದು ಎಲ್ಲವನ್ನು ಮಾಡಿ ನಾಯಕರಾಗಿ ಬೆಳೆದು ಸಮುದಾಯದಲ್ಲಿ 1978ರಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಆಯ್ಕೆಯಾದಂಥ ನಿಂಗಮ್ಮಯ್ಯನವ್ರ ಜೊತೆಯಲ್ಲಿ ಮಾತನ್ನು ಮುಂದುವರಿಸ್ತೇನೆ. ಸರ್, ಮಧುಗಿರಿ ಕ್ಷೇತ್ರದ 1978ರ ಮೀಸಲು ಕ್ಷೇತ್ರಕ್ಕೆ ತಾವು ಪ್ರಥಮ ಶಾಸಕರಾಗಿ ಆಯ್ಕೆ ಆಗ್ತೀರಿ. ಆಗಿನ ದಿನಗಳನ್ನ ನೀವು, ಆಗಿನ ದಿನಮಾನಗಳನ್ನ ನಮಗೆಲ್ಲ ಸ್ವಲ್ಪ ತಿಳಿಸಿ, ಚುನಾವಣೆ ಬಗ್ಗೆ ಎಲ್ಲ ತಿಳಿಸಿ. ನನಗೆ ಸೀಟು ಕನ್ಫರ್ಮ್ ಆಗಿ ಅನೌನ್ಸ್ ಆಯಿತು. ಆಗ ಇದ್ದಂಥ ದೇವರಾಜ ಅರಸು ಅವರು ಮತ್ತು ನಮ್ಮ ಮಲ್ಲಣ್ಣವರು ಇವರೆಲ್ಲ ಸೇರಿ ನನಗೆ ಸೀಟ್ ಕೊಡಿಸಿದ್ರು. ಅದಾದ ನಂತರ ಇಂದಿರಾ ಗಾಂಧಿಯವರು ಪ್ರವಾಸವನ್ನು ಹಾಕ್ಕೊಂಡ್ರು. ಆ ಇಂದಿರಾ ಗಾಂಧಿಯವರ ಪ್ರವಾಸ ಅರ್ಧ ಕ್ಯಾನ್ವಾಸ್ ಆಯಿತು. ಅವಾಗ ಅರ್ಧ ಓಟು ನನಗೆ ಗ್ಯಾರಂಟಿ ಆಯಿತು. ಅದಾದ ನಂತರ ನಮ್ಮ ಜನಾಂಗ ಒಂದು ಒಗ್ಗೂಡಕ್ಕೆ ಒಂದು ಕಾರಣವಾಯಿತು. ಆಮೇಲೆ ಒಕ್ಕಲಿಗವಾಗಿ ಇರ್ಬೋದು, ನಮ್ಮ ಎಲ್ಲರೂ ಜನಾಂಗದವರು ಎಲ್ಲರೂ ಸೇರಿ ನನಗೆ ಸಹಾಯ ಮಾಡಿದರು. ಆಗಿನ ಚುನಾವಣೆ ವೆಚ್ಚ ನನಗೆಲ್ಲ ಒಂದು ₹1,00,000 ಒಳಗಡೆ ಟೋಟಲಿ. ಇವತ್ತು ಒಂದು ನಾಷ್ಟಕ್ಕಾಗಲ್ಲ ಅಂಥ ವೆಚ್ಚ 78ರಲ್ಲಿ ಆಯಿತು. ಆದಮೇಲೆ ನಾನು ಕೂಡ ಅಷ್ಟೇ ನಿಷ್ಠೆಯಿಂದ ಪ್ರತಿಯೊಂದು ಇಲಾಖೆಯಲ್ಲೂ ಕೂಡ ನಮ್ಮ ಮಧುಗಿರಿ ಕ್ಷೇತ್ರಕ್ಕೆ ಯಾವ್ಯಾವ ಇಲಾಖೆಯಲ್ಲಿ ಏನೇನು ಬರಬೇಕೋ ಏನೋ ಬಡ್ಜೆಟ್ನಲ್ಲಿ ಅನೌನ್ಸ್ ಆದರೂ ಕೂಡ ಹೆಚ್ಚಿನ ಹಣವನ್ನು ತರೋದಕ್ಕೆ ನನ್ನ ಪ್ರಯತ್ನವನ್ನು ಕೂಡ ನಾನು ಮಾಡಿ ಅನೇಕ ಮಾಡಿದೆ. ಆಮೇಲೆ ಕೆರೆ ಕಟ್ಟೆಗಳು ಹೊಸದಾಗಿ 78ರಲ್ಲಿ ಒಂದು 20 ಕೆರೆಗಳನ್ನು ನಾನು ಮಾಡಿಸಿದೆ. ಮತ್ತು ಸಾಗುವಳಿ ಚೀಟಿ ಅವತ್ತಿನಿಂದನೂ ಕೂಡ ರೈತರಿಗೆ ಸಾಗುವಳಿ ಚೀಟಿಯನ್ನು ಕೊಡ್ತಕ್ಕಂಥದ್ದು, ಮತ್ತು ಹರಿಜನರ ವಿದ್ಯಾಭ್ಯಾಸಕ್ಕೆ ಹಾಸ್ಟೆಲ್ಗಳು, ಮತ್ತು BCM ಹಾಸ್ಟೆಲ್ಗಳು, ಹೆಣ್ಮಕ್ಳ ಹಾಸ್ಟೆಲ್ಗಳು, ಹೆಣ್ಮಕ್ಳು ಓದೋದಕ್ಕೆ ವ್ಯವಸ್ಥೆಗಳೇ ಇರಲಿಲ್ಲ ಮಕ್ಕಳಿಗೆ. ಅವಾಗ ಹೆಣ್ಮಕ್ಳಿಗೆ ಒಂದು ವ್ಯವಸ್ಥೆಯನ್ನು ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಮಾಡಿದೆ. ಆಮೇಲೆ ಎಲ್ಲ ಕಡೆಯೂ ನನಗೆ ಪ್ರೋತ್ಸಾಹ ಎಲ್ಲ ಜನಾಂಗದಲ್ಲೂ ಕೂಡ ಸಿಕ್ತು. ಮತ್ತು ನಾನು ಎಷ್ಟೇ ನನ್ನ ಒಂದು ಜೀವನ ಏನು ಖರ್ಚಿಲ್ಲದೇ MLA ಆಗಿದ್ನಲ್ಲ, ಆ ಒಂದು ಭಾವನೆ ನನಗೆ ಇದ್ದು ಎಲ್ಲ ಜನಾಂಗದಲ್ಲೂ ಕೂಡ ನಾನು ಬಡವರಿಗೋಸ್ಕರ ಮನೆ ಇರ್ಬೋದು, ಸಾಗುವಳಿ ಚೀಟಿ ಇರ್ಬೋದು, ಸೈಟ್ ಇರ್ಬೋದು, ನಾನೇ ಎಲ್ಲ ಊರುಗಳಿಗೆಲ್ಲ ಹೋಗಿ ಸೈಟ್ ಇಲ್ದಿದ್ರೆ ನಾನೇ ಅಲ್ಲಿ ಪ್ರಪೋಸಲ್ ಮಾಡಿ ಸೈಟ್ಗಳನ್ನು ಕೊಡ್ತಕ್ಕಂಥ ವ್ಯವಸ್ಥೆಗಳನ್ನು ಮಾಡಿ, ಆಮೇಲೆ ಒಂದು ಮನೆಗಳು ಕಟ್ಟಿಸ್ತಕ್ಕಂಥದ್ದು. ಅವಾಗ ಮನೆಗಳು ಎಲ್ಲ ಗುಡಿಸಲುಗಳು ಇದ್ದಿದ್ದು. ಇವತ್ತು ನೋಡಿದರೆ ನಮಗೆ ಭಾಳ ಸಂತೋಷ ಆಗ್ತದೆ. ಅವತ್ತು ಗುಡಿಸಲನ್ನು ತೆಗಿಬೇಕು, ಮುಕ್ತ ಮಾಡಬೇಕು ಅಂತ ಭಾಳ ಜನ ಹೇಳಿಕೆ ಕೊಡ್ತಾರೆ. ಇದುವರೆಗೆ ಆಗಿಲ್ಲ. ಹಂಗೆ ಇವತ್ತಿನ ಪರಿಸ್ಥಿತಿಯಲ್ಲಿ ನಾವು ಅವತ್ತು ಎಲ್ಲ ಇಲಾಖೆ, ಕೊಳಚೆ ನಿರ್ಮೂಲನಾ ಮಂಡಳಿ ಇರ್ಬೋದು, ಇನ್ನೊಂದು ಇರ್ಬೋದು, ಮುನ್ಸಿಪಾಲ್ಟಿ ಇರ್ಬೋದು, ಮತ್ತು ತಾಲೂಕಾ ಬೋರ್ಡ್ನಲ್ಲಿ ಏನೇ ಕೆಲಸ ಆಗ್ತದೆ ಅವೆಲ್ಲವೂ ಕೂಡ ಸಾರ್ವಜನಿಕರಿಗೆ ಏನು ಅವರಿಗೆ ಉಪಯೋಗ ಆಗುವಂಥದ್ದನ್ನು ಒಂದು ಅಂಬೇಡ್ಕರ್ ಅವಾಗ ನಿಗಮ ಒಂದೇ ಇದ್ದಿದ್ದು. ಆ ಒಂದೇ ಇರ್ತಕ್ಕಂಥ ನಿಗಮದಲ್ಲಿ ನಾವು ಸಾಲ ಸೋಲ ಮತ್ತು ಹಸು ಕರು ಏನೇನೋ ಜನ ಅಪೇಕ್ಷೆ ಪಡ್ತಾರೆ. ಅಪೇಕ್ಷೆ ಪಟ್ಟದ್ದನ್ನೆಲ್ಲ ನಾವು ನಮ್ಮ ಕಡೆಯಿಂದ ಎಷ್ಟು
ಸಾಧ್ಯ ಆಗ್ತದೋ ಅಷ್ಟು ಕೂಡ ನಾನು ನಿರ್ವಹಿಸಿ, ಮತ್ತು ಜನನೂ ಕೂಡ ಅದೇ ರೀತಿ ನನಗೆ ಸ್ಪಂದನೆ ಮಾಡಿದರು. ಮತ್ತು ಇವತ್ತು ಕೂಡ ಅನೇಕ ಜನ MLAಗಳನ್ನ ನೋಡಿದ್ದಾರೆ. ಆದರೆ ನನ್ನ ಕೆಲಸಕ್ಕೂ ತಾಳಿಕೆ ಹಾಕಿ ಇವತ್ತು ನೋಡಿ, ಇವತ್ತು ಅನೇಕ ಜನ ನನಗೆ ಫೋನ್ ಮಾಡಿ ಹೇಳ್ತಾರೆ, ಮನೆಗೂ ಬಂದು ಹೇಳ್ತಾರೆ. ಮತ್ತು ಮಧುಗಿರಿ ಕೊರಟಗೆರೆಗೆ ಹೋದಾಗ ನೀವು ಮಾಡಿದಂಥ ಕೆಲಸ ಯಾವ ವರ್ಷ ಇಷ್ಟು ಜನ MLAಗಳು ಬಂದರು, ನಿಮ್ಮ ಕೆಲಸ ಇದುವರೆಗಾಗಿ ಮಾಡೋಕ್ಕೆ ಯಾರ ಕೈಲಿ ಸಾಧ್ಯ ಆಗಲಿಲ್ಲ ಅನ್ನೋ ಒಂದು ಮಾತು ಹೇಳ್ತಾರೆ. ಮತ್ತು ನನಗೆ ಅದರಲ್ಲಿ ತೃಪ್ತಿ ಸಿಕ್ಕಷ್ಟು ಸಂತೋಷ ಇನ್ಯಾವುದೂ ಸಿಗಲ್ಲ. ಮತ್ತು ಜನನೇ ಹೇಳ್ತಾರೆ, ನಾನು ಅವತ್ತು ಕೂಡ ನಾನು ನೋಡಬೇಕು ಅಂತ ಜನ ಬರಬೇಕಾದ್ರೆ ಮಧುಗಿರಿಯಿಂದ ಅವ್ರಿಗೆ ಬಸ್ ಚಾರ್ಜ್ಗೆ ತೊಂದರೆ ಆದರೆ, ತಿಂಡಿಗೆ ತೊಂದರೆ ಆದರೆ, ಊಟಕ್ಕೆ ತೊಂದರೆ ಆದರೆ, ಅದು ಎಲ್ಲ ವ್ಯವಸ್ಥೆಗಳು ಕೂಡ ಮಾಡಿದಂಥ ಒಂದು ಕೆಲಸ ಏನು ಮಾಡಿಕೊಟ್ಟೆ ಅದು ಇವತ್ತು ಜನ ನೆನೆಸ್ತಾ ಇದ್ದಾರೆ. ನನಗೆ ಅದೇ ಸಂತೋಷ. ಮತ್ತು ನಾನು ಕ್ಷೇತ್ರದಲ್ಲಿ ಒಬ್ಬ ಹರಿಜನರಾದ ಇದುವರೆಗಾಗಿ ನನ್ನ ವಿರೋಧಿಗಳು ಕೂಡ ಬೆಳ್ಳೆತ್ತಿ ತೋರಿಸುವಂಥ ಕೆಲಸ ಯಾವುದೂ ಇಲ್ಲ. ಇವರು ಇಂಥ ಮೋಸ ಮಾಡಿದರು, ಕೆಟ್ಟ ಕೆಲಸ ಮಾಡಿದರು, ಹಣ ಹೊಡೆದ್ರು, ದರೋಡೆ ಮಾಡಿಸಿದ್ರು ಅನ್ನೋ ಮಾತು ಇದುವರೆಗಾಗಿ ಕೇಳೋದಿಲ್ಲ. ಅಂಥ ನಡವಳಿಕೆಯನ್ನು ಕೂಡ ನಾವು ಮಾದಿಗ ಜನಾಂಗದಲ್ಲಿ ಹುಟ್ಟಿದ್ರು ಕೂಡ ಅದು ಇದುವರೆಗಾಗಿ ಒಂದು ಸಂಪ್ರದಾಯದಂತೆ ಬಂದಿದ್ದೇವೆ. ಮತ್ತು ಜನಾಂಗಕ್ಕೆ ಒಂದು ಕೀರ್ತಿ ತರುವಂಥ ಕೆಲಸವನ್ನು ಇದು ಕೂಡ ಮಾಡ್ಕೊಂಡೇ ಬರ್ತಾ ಇದ್ದೀವಿ. ಹಾಗಾಗಿ ಇವತ್ತು ಎಲ್ಲ ಒಂದು ತೋಟಗಾರಿಕೆ ಇರ್ಬೋದು, ಮತ್ತು ಯಾವುದೇ ಇಲಾಖೆಯಲ್ಲಿ, ವ್ಯವಸಾಯ ಇಲಾಖೆ ಇರ್ಬೋದು, ಎಲ್ಲ ಇಲಾಖೆಯಲ್ಲೂ ಕೂಡ ನಾನು ಮಾಡಿಕೊಟ್ಟಿದ್ದೀನಿ. ಮತ್ತು ನಮ್ಮ ಮಕ್ಕಳು ಎಜುಕೇಷನ್ನು ಎಲ್ಲಿ ಎಡುತ್ತಾರೆ. ಅವಾಗ ನಾನು 78ರಲ್ಲಿ MLA ಆದಾಗ SLC ಪಾಸ್ ಆಗಿರತಕ್ಕಂಥವ್ರು 5 ಜನ 6 ಜನನು ಮಧುಗಿರಿ ತಾಲೂಕೆಲ್ಲ ಹುಡುಕಿದ್ರೆ ಅಷ್ಟೇ ಜನ. ಅದಾದ ನಂತರ ನಾನೇನು ಮಾಡಿದೆ, ವರ್ಷನೂ ಕೂಡ ನಾನು ಪ್ರತಿಯೊಂದು ಗ್ರಾಮಕ್ಕೂ ಕೂಡ ನಾನು ಟೂರ್ ಹಾಕಿ, ಆಮೇಲೆ ನನ್ನ ಜೊತೆಯಲ್ಲಿ ಎಜುಕೇಷನ್ನು, ತಹಸೀಲ್ದಾರರು, BDO ಇವೆಲ್ಲ ಅಧಿಕಾರಿಗಳನ್ನ ಕರ್ಕೊಂಡು ಈ ಮಕ್ಕಳು ಎಷ್ಟು ಜನ ಸ್ಕೂಲಿಗೆ ಬರ್ತಾ ಇದ್ದಾರೆ, ಎಷ್ಟು ಜನ ಈಗ ಬರ್ತಾ ಇಲ್ಲ, ಯಾಕೆ, ಇದೇನು ಸಮಸ್ಯೆ, ಅವ್ರಿಗೆಲ್ಲ ಪರಿಹಾರ ಮಾಡಬೇಕು ಅನ್ನೋ ಒಂದು ದೃಷ್ಟಿಯಲ್ಲಿ ನಾನು 2 ಸಾರಿ MLA ಆದರೂ ಕೂಡ ಆ ಕೆಲಸವನ್ನು ಮಾಡಿದೆ. ಇವತ್ತು ಒಂದು ಹಳ್ಳಿಯಲ್ಲಿ ಹೋದರೆ ನಮ್ಮವರು ಸುಮಾರು ಜನ ಸಿಗ್ತಾರೆ. ಇವತ್ತು ಎಜುಕೇಷನ್ ಆಗಿದ್ದಾರೆ, ಮತ್ತು ಒಳ್ಳೊಳ್ಳೆ ಅಧಿಕಾರಿಗಳಾಗಿದ್ದಾರೆ. ಇವತ್ತು ಭಾಳ ಸಂತೋಷ ಆಗ್ತದೆ. ಆ ರೀತಿ ನಾನು 78ರಲ್ಲಿ ಆಗಿದ MLAಗೂ ತಾಲೂಕಿದ್ದಂಥ ಪರಿಸ್ಥಿತಿಗೂ ಇವತ್ತು ನಾನು 2 ಸಾರಿ MLA ಆದರೂ ಕೂಡ ಇವತ್ತು ಬೆಳವಣಿಗೆ ಎಷ್ಟು ಮಟ್ಟಿಗೆ ಆಗಿದೆ ಅಂದರೆ ನನಗೆ ಸಂತೋಷ ಆಗ್ತದೆ. ನಮ್ಮ ಮಕ್ಕಳು ಅಂದರೆ ವಿದ್ಯೆಯಲ್ಲಿ ಇನ್ನೂ ಕಡಿಮೆ ಇದೆ. ವಿದ್ಯೆಯಲ್ಲಿ ಇದುವರೆಗಾಗಿ ಹೆಚ್ಚಿನ ಹುಡುಗರು ಓದ್ತಾ ಇಲ್ಲ, ಅದು ಅಲ್ಲಿ ಎಡವಟ್ಟಾಗಿದೆ. ಅದನ್ನು ಪೋಷಕರಿಗೆ ನಿಮ್ಮ ಮುಖ್ಯನ ನಾನು ಹೇಳೋದೇನಂದರೆ, ನಮ್ಮ ಮಕ್ಕಳು ವಿದ್ಯಾವಂತರಾಗಬೇಕು, ಎಜುಕೇಟೆಡ್ ಆಗಬೇಕು. ಕಷ್ಟ ಇರ್ತದೆ, ಆದ್ರೂ ಇವತ್ತು ಸರ್ಕಾರ ನಮಗೆ ಎಲ್ಲ ಫ್ರೀ ಎಜುಕೇಷನ್ಗೋಸ್ಕರ ಎಲ್ಲ ವ್ಯವಸ್ಥೆಗಳು ಕೂಡ ಮಾಡಿದ್ದಾರೆ. ಅದನ್ನು ಉಪಯೋಗಿಸ್ಕೊಂಡು ಕಷ್ಟನೋ ಸುಖವೋ ಮಕ್ಕಳು ವಿದ್ಯಾವಂತರಾಗಬೇಕು, ಒಳ್ಳೊಳ್ಳೆ ಉದ್ಯೋಗಕ್ಕೆ ಹೋಗಬೇಕು. ಅದನ್ನು ಈಗ ಅನೇಕ ಜನ ಇವತ್ತು ಎಲ್ಲ ಕಡೆನೂ ಹಳ್ಳಿ ಕಡೆ ನಮ್ಮರು ಕೂಡ ಅದನ್ನು ಒಂದು ಪ್ರಚಾರ ಕೂಡ ಮಾಡ್ತಾ ಇದ್ದಾರೆ. ನಮ್ಮವರು ಇನ್ನೂ ಬೀದಿಯಲ್ಲೇ ಇದ್ದಾರೆ. ಅನೇಕ ಜನ ಅದರ ತಿಳುವಳಿಕೆ ತಗೊಂಡು ಮೇಲಕ್ಕೆ ಬರಬೇಕು ಅನ್ನೋದೇ ನನ್ನ ಉದ್ದೇಶ. ನಿಮ್ಮ ಆಸೆ, ಆಕಾಂಕ್ಷೆ, ನಿಮ್ಮ ಮನದಾಳದ ಒಂದು ತುಡಿತ ಈಡೇರಲಿ. ನಾವು ಸಹ ಮಧುಗಿರಿ ತಾಲೂಕಿನಲ್ಲಿ
ಸಂಘಟನಾತ್ಮಕವಾಗಿ ಹಳ್ಳಿ ಹೋಬಳಿ ಪ್ರವಾಸ ಮಾಡಿದಂಥ ಸಂದರ್ಭದಲ್ಲಿ ಸೌಮ್ಯ ಸ್ವಭಾವ, ಸರಳ ಜೀವನ, ನೈಜವಾದಂಥ ವ್ಯಕ್ತಿತ್ವವನ್ನು ಹೊಂದಿರತಕ್ಕಂಥವ್ರು ಗಂಗನಮಣ್ಣವರು. ಅವರ ಕೆಲಸ ಮತ್ತು ಅವರು ಅಡಿಗಲ್ಲಾಕಿದಂಥ ಕೆಲವು ಕೆತ್ತನೆಗಳು ಅಥವಾ ದೇವಸ್ಥಾನಗಳು ಮಾಡಿಕೊಟ್ಟಂಥದ್ದು, ಬಾವಿ ತಗ್ಸಿದಂಥದ್ದು, ಆ ಕೆತ್ತನೆಗಳನ್ನೆಲ್ಲ ನಾವು ಗಮನಿಸಿದ್ದೀವಿ. ಅದನ್ನು ನಮ್ಮ ಚಾನಲ್ ಮೂಲಕ ತೋರಿಸ್ತೀವಿ. ಮುಂದುವರೆದು ಭಾಗವಾಗಿ ಸರ್ ತಮ್ಮ ಸಾಧನೆಗಳನ್ನು ತಾವು ತಿಳಿಸಿದ್ರಿ.